Janardhan, PI, Bhosavahalli Police Station. Sri R.P. Anil, CPI Kottele Circle. That the awards are the award winners. So a big round of applause and thanks to all for the rest of the day. I'm sure that during each of the session we would delegates will look forward to listening to sustainable business for responsible. Applause to all the MC members who have joined in this morning. MC members of Kirtan Kumar, the chairperson of this event, who diligently vital role in doing any of our programs. Mr. President, Mr. M.G. Balakrishna, for thinking of having this event up. Thank you very much. Let's have the week. Thank you very much. For gracing this, the dais. A huge shout out as we conclude the inaugural session. A huge shout out to the volunteers of Saundarya Group of Institution and Brilliant Technologies for their hard. ಅದರಲ್ಲಿ ಕೆಲವಾರು 12% ಇದ್ದಂಥ ವಸ್ತುಗಳು, ಅಂದರೆ ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳನ್ನೆಲ್ಲ 5% ತಂದಿದ್ದಾರೆ. ಕೆಲವರು 18% ಇರೋದನ್ನ ಹಾಗೇ ರಿಟೈನ್ ಮಾಡಿದ್ದಾರೆ. 28% ಇರೋದನ್ನ 18% ತಂದಿದ್ದಾರೆ. ಇದು ಒಂದು ಸಾಮಾನ್ಯ ಜನತೆಗೆ ಇವತ್ತಿನ ದಿವಸ ಇದು ಬಹಳ ಅನುಕೂಲ ಆಗುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋದು. ಇದು ಕೆಲವಾರು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳಿಗೆ, ಅದು ಟ್ರ್ಯಾಕ್ಟರ್ ತೊಗೊಳೋರು ಇರ್ಬೋದು, ಅಥವಾ ಅದರಲ್ಲಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇದನ್ನೆಲ್ಲ 5% ತಂದಿದೆ. ನೀವು ಫುಟ್ವೇರ್ ತೊಗೊಬೋದು, ಡೈರಿ ಪ್ರಾಡಕ್ಟ್ಸ್ ಕೂಡ ಫುಡ್ ಪ್ರಾಡಕ್ಟ್ಸು ಎಲ್ಲದಕ್ಕೂ 20% ಉಳಿತಾಯ ಆಗುವಂತಹ ಒಂದು ಇದನ್ನು ತಂದಿದ್ದಾರೆ GSTನ. ಇದು ಸಾಮಾನ್ಯ ಜನತೆಗೆ ಭಾಳಷ್ಟು ವೆಲ್ಕಮ್ ಅಂತ ನಾವು ಹೇಳ್ಬೋದು. ಓಕೆ ಸರ್, ಸಸ್ಟೈನಬಿಲಿಟಿಯನ್ನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತಿನ ದಿವಸ CSR ಅಂದರೆ ದೊಡ್ಡ ಲಾರ್ಜ್ ಇಂಡಸ್ಟ್ರಿ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಅವರಿಗೆ CSR ಅಲ್ಲಿ ಉಳಿಯುವಂಥ 2%ನ್ನು ಅದನ್ನು ಹೇಗೆ ಖರ್ಚು ಮಾಡ್ತಾರೆ, ಅದನ್ನು ಯಾವುದಕ್ಕೆ ಹೊರತು ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಿ ಅನ್ನೋದನ್ನು ನಾವು ಇವಾಗ ನಮ್ಮಲ್ಲಿ ಇರುವಂಥ CSRಗಳಲ್ಲಿ ಅದಕ್ಕೆ ಒಂದು ಕಾಂಪಿಟೇಷನ್ಸ್ ಥರ ಕ್ರಿಯೇಟ್ ಮಾಡಿದ್ವಿ. ಅಂದರೆ ಒಳ್ಳೆ CSR ಮಾಡಿರುವಂಥವ್ರಿಗೆ, ಒಳ್ಳೊಳ್ಳೆ ಕೆಲಸ ಮಾಡಿದಂಥವ್ರಿಗೆ, ಅಂದರೆ ಬಂದಿರೋ CSRಗಳನ್ನ 100% ಖರ್ಚು ಮಾಡಿರೋಂಥವ್ರಿಗೆ ಒಂದು ರೆಕಗ್ನಿಷನ್, ಒಂದು ಅವಾರ್ಡ್ ಅಂತ ಮಾಡ್ತಾ ಇದ್ದೀವಿ. ಅದು ಬೆಳಗ್ಗೆಯಿಂದ ಇವತ್ತು ಆ CSR ಬಗ್ಗೆ ಚರ್ಚೆ, ಅಂದರೆ ಹಣ ಇರೋದನ್ನ ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನೋದಕ್ಕೆ ಅದ್ರ ಬಗ್ಗೆ ಅದರಲ್ಲೇ ಇರುವಂತಹ ಚರ್ಚೆನ ಜನರು ಮಾತಾಡುವಂಥ ಒಂದು ಚರ್ಚೆಯನ್ನು ಇಟ್ಟಿದ್ದೀವಿ. ಸಾಯಂಕಾಲ ಅವಾರ್ಡ್ ಫಂಕ್ಷನ್ ಮಾಡ್ತೀವಿ. ಎಷ್ಟು ಜನಕ್ಕೆ ಕೊಡ್ತೀರಾ ಸರ್? ಅದು 40 ಜನಕ್ಕೆ ಕೊಡ್ತೀವಿ. 40 ಜನಕ್ಕೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲಿ ಮತ್ತು ಇದು ಇಂಡಿಯನ್ CSR ಅಂತ ಹಾಕಿದ್ದು ಭಾಳಷ್ಟು ಜನ ಆಚೆಯಿಂದನೂ ಬಂದಿದ್ದಾರೆ. ಒಳ್ಳೆ CSR ಮಾಡಿರುವಂಥವ್ರಿಗೆ ನಾವು ಇವತ್ತು ಸರ್ ನೆಲಮಂಗಲಲ್ಲಿ ಯೂನಿಟ್ ಅದೇನು ಸರ್? ಅದು ಯಾವುದು? ನೆಲಮಂಗಲ ಹೊಸ ಯೂನಿಟ್ ಓಪನ್ ಮಾಡ್ತಾ ಇದ್ದಾರೆ. ಅದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡ್ತಾ ಇದ್ದೀವಿ. ದಾವಸ್ಪೇಟೆಯಲ್ಲಿ ಅದು 22ನೇ ತಾರೀಕು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡ್ರೋನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಮಿಷಿನ್ ಲರ್ನಿಂಗ್ ಅಂತ ಈ 4 ಇದರಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡೋದು. ಅಂದರೆ ಇವಾಗಿನ ಮಕ್ಕಳಿಗೆ ಏನಾಗಿದೆ, ಇಂಜಿನಿಯರಿಂಗ್ ಹೋಗಿರ್ಬೋದು, ಡಿಪ್ಲೊಮಾ ಓದಿರ್ಬೋದು, ಅವ್ರಿಗೇನಾಗುತ್ತೆ ಡೈರೆಕ್ಟಾಗಿ ಕೆಲಸಕ್ಕೆ ಸೇರ್ಲಿಕ್ಕೆ ಯಾರು ಕೆಲಸ ಕೊಡೋದಿಲ್ಲ. ಈ ಸ್ಕಿಲ್ಲಿಂಗ್ ಅಂದರೆ ಅವನು ಅದನ್ನು ಕಲ್ತಿದ್ದ ಅಂದರೆ ಕೆಲಸಕ್ಕೆ ಸುಲಭ ಆಗುತ್ತೆ ಅನ್ನೋದನ್ನ ಇವತ್ತಿನ ಜನರೇಷನ್ಗೆ ಏನು ಬೇಕೋ ಅದನ್ನು ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ನ ಟ್ರೈನಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ನಮಸ್ತೆ. ಬಾಲಕೃಷ್ಣ, ಪ್ರೆಸಿಡೆಂಟ್ KCC.